HSRP ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್. ಇನ್ನು ಯಾರ್ಯಾರು ನಿಮ್ಮ ವೆಹಿಕಲ್ಸ್ಗೆ HSRP ನಂಬರ್ ಪ್ಲೇಟ್ ಹಾಕ್ಸಿಲ್ವೋ, ಈ ವಿಡಿಯೋ ನಿಮ್ಗೋಸ್ಕರನೇ. ಈ ವಿಡಿಯೋದಲ್ಲಿ HSRP ನಂಬರ್ ಪ್ಲೇಟ್ ನ ಆನ್ಲೈನ್ ನಲ್ಲಿ ಹೇಗೆ ಅಪ್ಲೈ ಮಾಡೋದು ಹಾಗೂ ನಿಮ್ ಗಾಡಿಗೆ ಹೇಗೆ HSRP ನಂಬರ್ ಪ್ಲೇಟ್ ನ ಫಿಟ್ ಮಾಡಿಸೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. HSRP ನಂಬರ್ ಪ್ಲೇಟ್ ಹಾಕ್ಸೋದಕ್ಕೆ ಡೆಡ್ ಲೈನ್ ಅಂತ ಗವರ್ಮೆಂಟ್ ಕಡೆಯಿಂದ ಕೊಟ್ಟಿರೋದು ಸೆಪ್ಟೆಂಬರ್ 14ನೇ ತಾರೀಕು. ಸೊ ಅದರ ಒಳಗಡೆ ಎಲ್ಲರೂ HSRP ನಂಬರ್ ಪ್ಲೇಟ್ಸ್ ಕಡ್ಡಾಯವಾಗಿ ಹಾಕಿಸಲೇಬೇಕು. ಅಕಸ್ಮಾತ್ ಯಾರಾದ್ರೂ HSRP ನಂಬರ್ ಪ್ಲೇಟ್ಸ್ ಹಾಕ್ಸಿಲ್ಲ ಅಂದ್ರೆ 1,000ದಿಂದ 10,000 ದಂಡ ಕೂಡ ಬೀಳ್ಬಹುದು. ಅದ್ರ ಜೊತೆ ನಿಮ್ಮ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗ್ಬಹುದು. ಅದರ ಜೊತೆ ನಿಮ್ಮ ಗಾಡಿ ಸೀಸ್ ಕೂಡ ಆಗ್ಬಹುದು. ಹಾಗೂ ಯಾರ್ಯಾರು HSRP ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂದ್ರೆ 2019 ಏಪ್ರಿಲ್ ಇನ್ನ ಮುಂಚೆ ಯಾವ್ಯಾವ ಗಾಡಿ ರಿಜಿಸ್ಟರ್ ಆಗಿರುತ್ತೋ ಆ ಗಾಡಿಗಳು ಮಾತ್ರ HSRP ನಂಬರ್ ಪ್ಲೇಟ್ ಹಾಕಿಸ್ಬೇಕು. ಅದಾದ್ಮೇಲೆ ರಿಜಿಸ್ಟರ್ ಆಗಿರೋ ಗಾಡಿಗಳೆಲ್ಲ ಆಟೋಮೆಟಿಕ್ ಆಗಿ HSRP ನಂಬರ್ ಪ್ಲೇಟ್ ಆಡ್ ಆಗಿ ಬಂದಿರುತ್ತೆ. ಸೊ ಈಗ ನಾನು ನಿಮ್ಗೆ ಕಂಪ್ಲೀಟ್ ಗೈಡ್ ಆರ್ ಇನ್ಫಾರ್ಮೇಶನ್ ಕೊಡ್ತೀನಿ. HSRP ನಂಬರ್ ಪ್ಲೇಟ್ ನ ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಯಾವ ತರ ಫಿಟ್ ಮಾಡಿಸ್ಬೇಕು ಅಂತ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಗೂಗಲ್ ನಲ್ಲಿ SIAM HSRP ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಆಪ್ಷನ್ ಕೊಡಿ. ನಿಮ್ಗೆ ನಾನು ಡೈರೆಕ್ಟ್ ಪೇಜ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಸರ್ಚ್ ಮಾಡಿದ ತಕ್ಷಣ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ವೆಹಿಕಲ್ ಬ್ರ್ಯಾಂಡ್ ನ ಸೆಲೆಕ್ಟ್ ಮಾಡೋದು. ಏತರ್, ಬಜಾಜ್, ಬೆನಲಿ, BMW, ಹೀರೋ, ಯಾವ್ದು ನಿಮ್ ಬೈಕೋ ಅದನ್ನ ಸೆಲೆಕ್ಟ್ ಮಾಡಿ. ಈಗ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋದ್ರ ಮೇಲೆ ಬುಕ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ಇದರಲ್ಲಿ ನಿಮ್ಮ ಸ್ಟೇಟ್, ವೆಹಿಕಲ್ ನಂಬರ್ ಅಂಡ್ ಅದಾದ್ಮೇಲೆ ಚಾಸಿಸ್ ನಂಬರ್ ಅಂತ ಇರುತ್ತೆ. ಚಾಸಿಸ್ ನಂಬರ್ ಅಂದ್ರೆ ನಿಮ್ಮ RC ಕಾರ್ಡ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ಲಾಸ್ಟ್ 5 ಡಿಜಿಟ್ಸ್ ಆಡ್ ಮಾಡಬೇಕು. ಅದ್ರ ಜೊತೆ ಅದ್ರ ಕೆಳಗಡೆನೆ ಇಂಜಿನ್ ನಂಬರ್ ಇರುತ್ತೆ, ಇದನ್ನ ಕೂಡ ಕೊನೆಯ 5 ನಂಬರ್ಗಳನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಅಲ್ಲಿ ಗಾಡಿ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅವರ ಹೆಸರು ಆಡ್ ಮಾಡಬೇಕು. ಇಮೇಲ್ ಐ ಡಿನ ಮೆನ್ಷನ್ ಮಾಡಬೇಕು. ಅದೇ ಇಮೇಲ್ ಐ ಡಿಗೆ ನಿಮ್ಮ ಅಕ್ನಾಲೆಜ್ಮೆಂಟ್ ಬಿಲ್ ಬರುತ್ತೆ. ಅದಾದ್ಮೇಲೆ ಮೊಬೈಲ್ ನಂಬರ್ ಆಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ನ ಆಡ್ ಮಾಡಬೇಕು. ನಂತರ ನೆಕ್ಸ್ಟ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ ತೋರಿಸುತ್ತೆ, ಒಂದು ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್. ನಾನೀಗ ಮೊದಲನೇದಾಗಿ ನಿಮ್ಗೆ ಡೀಲರ್ ಅಪಾಯಿಂಟ್ಮೆಂಟ್ ನ ತೋರಿಸ್ಕೊಡ್ತೀನಿ. ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪಿನ್ ಕೋಡ್ ಎಂಟರ್ ಮಾಡಿ. ಇಷ್ಟ ಆದ್ಮೇಲೆ ನಿಮ್ಗೆ ನಿಮ್ಮ ಮನೆ ಹತ್ರ ಇರೋ ಡೀಲರ್ಶಿಪ್ ನಿಮ್ಗೆ ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಯಾವ ಡೀಲರ್ಶಿಪ್ ನಿಮ್ಗೆ ಹತ್ರ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಡೀಲರ್ ಅಂತ ಹೊಡೀರಿ. ಅದಾಗಿದ ತಕ್ಷಣ ನಿಮ್ಗೆ ಸ್ಲಾಟ್ ಕೇಳುತ್ತೆ, ಯಾವತ್ತಿನ ದಿನ ಸ್ಲಾಟ್ಸ್ ಅವೈಲೇಬಲ್ ಇದೆ ಪ್ಲಸ್ ಯಾವ ಟೈಮ್ಗೆ ಅವೈಲೇಬಲ್ ಇದೆ ಅಂತ ನಿಮ್ಗೆ ಆಪ್ಷನ್ ಕಾಣುತ್ತೆ. ಅದನ್ನ ನಿಮಗೆ ಹೇಗ್ ಬೇಕೋ ಆಗ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದಾಗಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲಾನು ಮತ್ತೆ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ನಿಮ್ಗೆ ಮೊಬೈಲ್ ನಂಬರ್ ಮತ್ತೆ ಆಡ್ ಮಾಡಿ. ಅದರ ಆಗಿದ ತಕ್ಷಣ ಅಗ್ರಿ ಟು ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ಆನ್ಲೈನ್ ಅಂತ ಚೆಕ್ ಮಾಡಿ. ಇದಾಗಿದ ತಕ್ಷಣ ನೀವು ಫೋನ್ ಪೇ, ಪೇಟಿಎಂ ಆರ್ ಸ್ಕ್ಯಾನ್ ಅಂಡ್ ಪೇ ಯಾವ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಬಿಟ್ಟು ಪೇ ಮಾಡಬಹುದು. ಈಗ ನಿಮ್ಮ HSRP ನಂಬರ್ ಪ್ಲೇಟ್ ನ ಹೋಮ್ ಡೆಲಿವರಿ ಹೇಗೆ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹೋಮ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಪೋಸ್ಟಲ್ ಪಿನ್ ಕೋಡ್ ನ ಆಡ್ ಮಾಡಿ. ಸೊ ಅದಾಗಿದ ತಕ್ಷಣ ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಿಟಿ, ಸ್ಟೇಟ್ ಅಂಡ್ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ನ ಅಲ್ಲಿ ಆಡ್ ಮಾಡಿ. ಅಡ್ರೆಸ್ ಆಡ್ ಮಾಡಿದ ಜೊತೆಗೆ ನಿಮ್ಮ ಒಂದು ಲ್ಯಾಂಡ್ ಮಾರ್ಕ್ ಆಡ್ ಮಾಡಿ. ಲ್ಯಾಂಡ್ ಮಾರ್ಕ್ ಆಡ್ ಮಾಡಾದ್ಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಮತ್ತೆ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವತ್ತು ನೀವು ಅವೈಲೇಬಲ್ ಇರ್ತೀರಾ ರಿಸೀವ್ ಮಾಡ್ಕೊಳ್ಳೋದಕ್ಕೆ HSRP ನಂಬರ್ ಪ್ಲೇಟ್ ನ, ಯಾವ ಡೇಟ್ ಮತ್ತೆ ಯಾವ ಟೈಮ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಗೆ ಮತ್ತೆ ಡೀಟೇಲ್ಸ್ ಎಲ್ಲ ಮತ್ತೆ ತೋರಿಸುತ್ತೆ. ಡೀಟೇಲ್ಸ್ ನ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಈ ಆನ್ಲೈನ್ ಡೆಲಿವರಿ ತಗೋಬೇಕಾದ್ರೆ ನಿಮ್ಗೆ ಒಂದು ಆಪ್ಷನ್ ಇದೆ. ನೀವು ನಂಬರ್ ಪ್ಲೇಟ್ ಜೊತೆಗೆ ಆ ನಂಬರ್ ಪ್ಲೇಟ್ ಮೇಲೆ ಫ್ರೇಮ್ ಕೂಡ ಬರುತ್ತೆ, ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ನಿಮಗೆ ಫ್ರೇಮ್ ಬೇಕು ಅಂದ್ರೆ 125 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ 767 767 ರೂಪಾಯಿ ಆಗುತ್ತೆ. ಫ್ರೇಮ್ ಬೇಡ ಅಂದ್ರೆ 619 ರೂಪಾಯಿ. ಇದೆಲ್ಲ ಆದ್ಮೇಲೆ ಯಾವ ಡೇಟ್ಗೆ ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡಿರ್ತೀರೋ ಆ ಡೇಟ್ಗೆ ಡೀಲರ್ಶಿಪ್ ಹತ್ರ ಹೋಗಿ ನೀವು ನಿಮ್ಮ HSRP ನಂಬರ್ ಪ್ಲೇಟ್ ನ ಕಲೆಕ್ಟ್ ಮಾಡ್ಕೋಬೇಕು.
ಆ HSRP ನಂಬರ್ ಪ್ಲೇಟ್ಸ್ ನ ನೀವು ಎಂಟ್ರಿ ಮಾಡಿಸಿ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ಸ್ಟಾಫ್ ಗಳಿರ್ತಾರೆ. ಆ ಸ್ಟಾಫ್‌ಗಳು ಇಲ್ಲಾಂದ್ರೆ ಮೆಕ್ಯಾನಿಕ್‌ಗಳು ನಿಮ್ಗೆ ಅಲ್ಲೇನೆ ನಿಮ್ಮ HSRP ನಂಬರ್ ಪ್ಲೇಟ್‌ನ ಫಿಟ್ ಮಾಡ್ಕೊಡ್ತಾರೆ.